ನಮ್ಮಲ್ಲಿ ಹೇಗೆ ದೇವಸ್ಥಾನದ ಒಳಗೆ ಹೋಗೋ ಮುಂಚೆ ಕೆಲವೊಂದು ಪದ್ಧತಿಗಳನ್ನ ಅನುಸರಿಸ್ತೀವೋ ಜಪಾನಿಯರು ಕೂಡ ಅದೇ ರೀತಿಯಾದಂಥ ಕೆಲವೊಂದು ಪದ್ಧತಿಗಳನ್ನ ಅನುಸರಿಸ್ತಾರೆ. ಉದಾಹರಣೆಗೆ ನಾವು ಕೈಕಾಲುಗಳನ್ನು ತೊಳೆದುಕೊಂಡು ಒಳಗೆ ಹೋಗ್ತೀವಿ. ಇವರು ಬಾಯಿ ಮತ್ತು ಕೈಗಳನ್ನು ತೊಳೆದುಕೊಂಡು ಒಳಗೆ ಹೋಗ್ತಾರೆ. ನಾವು ದೀಪ ಕರ್ಪೂರಗಳನ್ನು ಹಚ್ತೀವಿ. ಇವರು ಊದ್ಬತ್ತಿಗಳನ್ನು ಹಚ್ತಾರೆ. ಆದರೆ ಈ ಜೊಕೋರೋ ಅನ್ನೋ ಕುಂಡದ ಒಳಗಷ್ಟೇ ಹಚ್ಚಬೇಕಾಗತ್ತೆ. ಯಾಕೆ ಹೀಗೆ ಅಗರಬತ್ತಿ ಹೊಗೆಯನ್ನು ಮೈ ಮೇಲೆ ಹಾಕೋತಿದ್ದಾರೆ ಅಂತ ಅನ್ಕೊಂಡ್ರ? ಈ ಹೊಗೆ ತಮ್ಮ ದೇಹದಲ್ಲಿನ ವ್ಯಾಧಿ ಮತ್ತು ನೋವುಗಳನ್ನು ನಿವಾರಣೆ ಮಾಡುತ್ತೆ ಅಂತ ಜಪಾನಿಯರು ನಂಬ್ತಾರೆ. ಅದಕ್ಕಾಗಿ ನಾವು ಹೇಗೆ ಹುಂಡಿಯಲ್ಲಿ ದುಡ್ಡು ಹಾಕ್ತೀವೋ ಇವರು ಕೂಡ ಹುಂಡಿಯಲ್ಲಿ ದುಡ್ಡು ಹಾಕ್ತಾರೆ. ಕೈಯಿಂದ 2 ಬಾರಿ ಚಪ್ಪಾಳೆ ಹೊಡೆದು ಕೈ ಮುಗಿದು ಪ್ರಾರ್ಥಿಸಿ ಒಳಗೆ ಹೋಗ್ತಾರೆ. ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ ನಾವು ಚಪ್ಪಲಿಗಳನ್ನು ದೇವಸ್ಥಾನದ ಹೊರಗೆ ಬಿಟ್ಟು ಹೋಗ್ತೀವಿ. ಆದರೆ ಇವರು ಚಪ್ಪಲಿಗಳನ್ನ ಹಾಕ್ಕೊಂಡೇ ದೇವಸ್ಥಾನದ ಒಳಗೆ ಹೋಗ್ತಾರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು.